ಧರ್ಮಸ್ಥಳ ಪಾದಯಾತ್ರಿಗಳಿಗೆ ಕ್ರಿಸ್ತನ ಪುಸ್ತಕ ಹಂಚಿಕೆ ಆರೋಪ ಕೇಳಿ ಬಂದಿದೆ. ಮತಾಂತರ ಮಾಡೋ ಉದ್ದೇಶದಿಂದ ಈ ರೀತಿ ಬುಕ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಇದು. ಧರ್ಮಸ್ಥಳಕ್ಕೆ ನಾಡಿನ ವಿವಿಧ ಭಾಗದಿಂದ ಭಕ್ತರು ಪಾದಯಾತ್ರೆಯನ್ನ ಮಾಡ್ತಾರೆ. ಅದೇ ರೀತಿ ಬೇಲೂರು, ಮೂಡಿಗೆರೆ, ಉಜಿರೆ ಮಾರ್ಗವಾಗಿ ಭಕ್ತರು ಹೋಗ್ತಾ ಇದ್ದಾರೆ. ಈ ವೇಳೆ ಬೇಲೂರು ಆಸುಪಾಸಿನಲ್ಲಿ ಪುಸ್ತಕವನ್ನ ಹಂಚಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ಕೂಡ ಆ ಪುಸ್ತಕದ ಪ್ರತಿಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಲ್ಲಿ ರಸ್ತೆಗಳ ಸೈಡಲ್ಲಿ ಬಿದ್ದಿವೆ ಈ ಪುಸ್ತಕಗಳು. ಪೊಲೀಸರು ತಕ್ಷಣವೇ ಕ್ರಮವನ್ನು ವಹಿಸಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಪುಸ್ತಕಗಳನ್ನು ಹಂಚಿ ಮತಾಂತರಕ್ಕೆ ಇವರು ಉತ್ತೇಜನವನ್ನ ನೀಡ್ತಿದ್ದಾರೆ ಅನ್ನೋದು ಆರೋಪ. ರಸ್ತೆ ಇಕ್ಕೆಲಗಳಲ್ಲಿ ಪುಸ್ತಕವನ್ನ ಹಂಚಿದ್ದಾರೆ ಮತಾಂಧರು. ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗುವಂತ ವಾಡಿಕೆ ಹಿಂದಿನಿಂದನೂ ಇದೆ. ಅದೇ ರೀತಿ ಇವತ್ತು ಕೂಡ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಈ ರೀತಿ ದೇವರನ್ನು ಕಾಣೋದು ಹೇಗೆ ಅನ್ನೋ ಪುಸ್ತಕಗಳನ್ನ ಎರಡೂ ಬದಿಯಲ್ಲಿ ಚೆಲ್ಲಿ ಇದು ಮತಾಂತರದ ಮುಂದುವರೆದ ಭಾಗವನ್ನ ಮಾಡಬೇಕು ಅಂತ ಕ್ರೈಸ್ತ ಮಿಷನರಿಗಳು ದೊಡ್ಡ ಹುನ್ನಾರವನ್ನ ಮಾಡಿದ್ದಾರೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನ ಯಾರು ಮಾಡಿದ್ದಾರೆ ಅದನ್ನ ಕಂಡುಹಿಡಿದು ಅವ್ರಿಗೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ರಕ್ಷಣಾ ಇಲಾಖೆಗೆ ಈ ಮೂಲಕ ಆಗ್ರಹಪಡಿಸ್ತೇನೆ. ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಪ್ರಮುಖ. ನಮ್ಮ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ. ಕಾಯ್ದೆ ಜಾರಿಗಿದ್ರು ನಮ್ಮಲ್ಲಿ ತುಂಬಾ ಮತಾಂತರ ನಡೀತಾ ಇದೆ. ಅದೆಲ್ಲ ನೋಡ್ತೇವೆ. ಹಾಸ್ಪಿಟಲ್, ಕೆಲವೊಂದು ಸ್ಕೂಲ್ಗಳು, ಪ್ರತಿಯೊಂದು ಮತಾಂತರ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ರೀತಿ ಧರ್ಮಸ್ಥಳ ಪಾದಯಾತ್ರಿಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಒಂದು ಬುಕ್ಕನ್ನು ಮಾಡಿದ್ದಾರೆ. ದೇವರನ್ನು ತಿಳಿಯುವುದು ಹೇಗೆ